ನಮಸ್ಕಾರ, ಕನ್ನಡತಿಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ನಾನು ಲಾವಣ್ಯ. ಇನ್ನು ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ವಿ. ಅಂದ್ರೆ ಯಾವ ರೀತಿಯಾಗಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು, ಬಾಲ್ಯದ ದಿನಗಳು ಅಥವಾ ಚಿನ್ನದ ಬೆಲೆ, ಹೀಗೆ ನಾನಾ ರೀತಿಯ ವಿಷಯಗಳ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ವಿ. ಇವತ್ತು ಅಂದ್ರೆ ದೇಶದಲ್ಲೇ ಅಂತ ಹೇಳ್ಬೋದು ಲಾವಣ್ಯ. ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಹೃದಯಘಾತಗಳ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ಹಾಸನದ ಕಥೆಯನ್ನ ನೋಡ್ಬಿಟ್ರಂತೂ ಭಯ ಆಗುತ್ತೆ. ಹಾಸನದಲ್ಲಿ ಎಷ್ಟು ಹೃದಯಾಘಾತದ ಪ್ರಕರಣಗಳು ಹೆಚ್ಚಾನೆ. ಹೌದು, ಒಂದ್ ರೀತಿಯಾಗಿ ನಮ್ಗೆ ಹಾರ್ಟ್ ಬಿಟ್ಟು ನಿಂತು ಹೋಗ್ಬಿಡಲ್ವ ಲಾವಣ್ಯ? ನಿಜ ನಿಜ ಹಂಗೆ ಅನಿಸ್ತಾ ಇದೆ. ಇವಾಗ ಹೃದಯಾಘಾತ ಪ್ರಕರಣಗಳನ್ನು ನೋಡ್ತಾ ಇದ್ರೆ ನಮಗೂ ಹಾರ್ಟ್ ಅಟ್ಯಾಕ್ ಬಂದಂಗೆ ಅದೇ ರೀತಿ ಫೀಲ್ ಆಗ್ತದೆ. ಯಾಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಇನ್ನು ಏನು ಹೃದಯಘಾತ ಸಂಭವಿಸ್ತಾ ಇದೆ, ಇದಕ್ಕೆ ಒಂದು ತಜ್ಞರ ಒಂದು ತಂಡ ಏನಿತ್ತು, ಆ ತಂಡ ವರದಿಯನ್ನ ಮಾಡಿದೆ. ಅಂದ್ರೆ 6 ಮುಖ್ಯ ಕಾರಣಗಳನ್ನ ಹೇಳಿದೆ ಯಾಕೆ ಹೃದಯಘಾತ ಬರ್ತಾ ಇದೆ ಮತ್ತು ಹೇಗೆ ನೀವು ಹೃದಯಘಾತವನ್ನ ತಪ್ಪಿಸ್ಬೋದು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಅಂದ್ರೆ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ 6 ಕಾರಣಗಳಿಂದನೇ ಹೃದಯಘಾತ ಬರ್ತಾ ಇದೆ ಮತ್ತು ಸಾವುಗಳು ಕೂಡ ಆಗ್ತಾ ಇರುವಂತದ್ದು. ಹೌದು. ಈಗ ಲಾವಣ್ಯ, ಒಂದೊಂದಾಗಿ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಕೊಡ್ತಾ ಹೋಗೋಣ. ಮೊದಲನೇದು ಏನು ಕಾರಣ ಇರಬಹುದು? ಮೊದಲನೇದಾಗಿ ಧೂಮಪಾನ ಅಂತ ಹೇಳ್ಬೋದು. ಸ್ಮೋಕ್ ಮಾಡೋದ್ರಿಂದ ಜಾಸ್ತಿ ಹೃದಯಾಘಾತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಇವಾಗ ಹುಡುಗರಿಗಿಂತ ಜಾಸ್ತಿ ಹುಡುಗಿರ್ ಜಾಸ್ತಿ ಸ್ಮೋಕ್ ಮಾಡ್ತಿರುವಂತ, ಸೊ ಹಾಗಾಗಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಸ್ಮೋಕ್ ಮಾಡೋದ್ರಿಂದ ಬರೀ ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ, ಅದರಿಂದ ಲಂಗ್ಸ್ ಕ್ಯಾನ್ಸರ್ ಕೂಡ ಬರ್ತಾ ಇದೆ. ಸೊ ರಂಜಿತಾ, ಏನ್ ಗೊತ್ತಾ, ಈಗ ಧೂಮಪಾನ ಮಾಡೋದ್ರಿಂದ 51% ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾ ಇದೆ ಅಂತೆ. ಅಂದ್ರೆ ಧೂಮಪಾನದಿಂದನೇ ಅರ್ಧಕ್ಕರ್ಧ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಆಮೇಲೆ ಇನ್ನೊಂದು ಹೇಳಿದ್ರೆ, ಇದನ್ನ ಹೇಳಲೇಬೇಕು, ಮಹಿಳೆಯರು ಧೂಮಪಾನ ಮಾಡೋದ್ರಿಂದ ಹೃದಯಘಾತ ಒಂದು ಆಗತ್ತೆ ಅನ್ನೋದು ಮತ್ತು ಮಕ್ಕಳಾಗೋದಕ್ಕೆ ಆಗದೆ ಇರೋದಕ್ಕೂ ಕೂಡ ಕಾರಣ ಆಗತ್ತೆ. ಸೊ ಮೊದಲನೇದಾಗಿ ಅತಿ ಹೆಚ್ಚು ಹೃದಯಘಾತಗಳು ಆಗ್ತಾ ಇರುವಂಥದ್ದು ಧೂಮಪಾನದಿಂದ. ಇನ್ನು ಎರಡನೇ ಕಾರಣ ಅಂತಂದ್ರೆ, ಕೋವಿಡ್ ಯಾರ್ಯಾರಿಗೆ ಬಂದಿತ್ತು ಅವರಲ್ಲಿ ಹೃದಯಘಾತ ಅನ್ನೋದು ಹೆಚ್ಚಿದೆ ಅಂತ ವೈದ್ಯರೇ ಖುದ್ದು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅಂದ್ರೆ ಬಹಳಷ್ಟು ಚರ್ಚೆಗಳು ಕೂಡ ಆಗಿತ್ತು ಲಾವಣ್ಯ. ಯಾಕಂತ ಹೇಳಿದ್ರೆ, ಕೋವಿಡ್ ಲಸಿಕೆಯನ್ನ ಯಾರು ಪಡ್ಕೊಂಡಿದ್ರು ಆ ಒಂದು ಜನರಲ್ಲಿ ಜಾಸ್ತಿ ಹೃದಯಘಾತ ಆಗ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಅಂದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿದ್ರು. ಇದಕ್ಕೆ ಕೇಂದ್ರ ಆರೋಗ್ಯದಿಂದ ಅಂದ್ರೆ ಸ್ಪಷ್ಟನೆ ಕೂಡ ಸಿಕ್ಕಿತ್ತು, ಇದೆಲ್ಲವೂ ಕೂಡ ಸುಳ್ಳು ಆಗಿರುತ್ತೆ, ನೀವು ಆ ರೀತಿಯಾಗಿ ಊಹಾಪೋಹಗಳಿಗೆ ಅಂದ್ರೆ ಮಾತನಾಡಬಾರ್ದು, ಇದಕ್ಕೂ ಕೋವಿಡ್ಗೂ ಸಂಬಂಧ ಇಲ್ಲ ಅಂತ ಹೇಳಿತ್ತು. ಬಟ್ ಆದ್ರೆ ಇವಾಗ ಏನಾಗ್ತಾ ಇದೆ, ಕೋವಿಡ್ ಯಾರ್ಯಾರಿಗೆ ಬಂದಿತ್ತು ಅವರಲ್ಲಿ ಹೃದಯಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಇನ್ನು ಮೂರನೇ ಕಾರಣ ಏನಿರ್ಬೋದು ಲಾವಣ್ಯ? ಮೂರನೇ ಕಾರಣ ಒತ್ತಡ. ದೈನಂದಿನ ಜೀವನದಲ್ಲಿ ಇಷ್ಟು ಸ್ಟ್ರೆಸ್ ಮಾಡ್ಕೊಳ್ತಾರಲ್ಲ, ಅದರಿಂದ ಜಾಸ್ತಿ ಹೆಚ್ಚಾಗಿ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ ಮಾಡ್ಕೊಳ್ಳೋದು, ಸುಮ್ನೆ ಕೋಪ ಮಾಡ್ಕೊಳ್ಳೋದು, ಇನ್ನ ವರ್ಕ್ ಪ್ರೆಷರ್ ಇರತ್ತಲ್ಲ, ಸೊ ಆಫೀಸ್ಗೆ ಹೋಗುವಂತವ್ರು ಇರ್ಬೋದು, ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಎಷ್ಟು ಕೋಪ ಮಾಡ್ಕೊಳುತ್ತೆ, ಬೇಗ ಕೋಪ ಮಾಡ್ಕೊಂಡ್ಬಿಡುತ್ತೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈಗ ಸ್ಟ್ರೆಸ್ ಇಂದ ಕೂಡ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿ ಬರ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಒತ್ತಡ ಅನ್ನುವಂಥದ್ದು ತಪ್ಪಲ್ಲ, ಬಟ್ ಆದ್ರೆ ಅತಿಯಾಗಿ ಒತ್ತಡವನ್ನ ಮಾಡ್ಕೊಳ್ಳುವಂಥದ್ದು, ಎಲ್ಲಾನು ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು, ಅಯ್ಯೋ ಅದಾಗ್ಬಿಟ್ರೆ, ಅಯ್ಯೋ ಇದಾಗ್ಬಿಟ್ರೆ, ಇನ್ನು ಆ ಕೆಲಸ ಆಗಿಲ್ಲ, ಈ ಕೆಲಸ, ಸುಮ್ನೆ ಸ್ಟ್ರೆಸ್ನ ತಗೊಳ್ಳುವಂಥದ್ದು. ಇತ್ತೀಚೆಗೆ ನೋಡಿದ್ರೆ ಲಾವಣ್ಯ, ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಒಂದು 50 ವರ್ಷ 60 ವರ್ಷದ ವಯಸ್ಸಿನವರಿಗೆ ಹೃದಯಘಾತಗಳು ಬರ್ತಾ ಇತ್ತು. ಬಟ್ ಆದ್ರೆ ಈಗ 19 ವರ್ಷ 18 ವರ್ಷ 17 ವರ್ಷ 21 ವರ್ಷ ಈ ರೀತಿಯಾಗಿ ಹೃದಯಘಾತಗಳು ಬರ್ತಾ ಇದೆ. ಅಂದ್ರೆ ಈಗಿನ ಯುವಕ ಯುವತಿಯರೇ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂತಾ ಇದಾರೆ ಅಂತ ಅನಿಸ್ತಿಲ್ವಾ? ಹೌದು, ಇವಾಗ ನೋಡಿದ್ರೆ ಹಂಗೆ ಫೀಲ್ ಆಗ್ತದೆ. ಯುವ ಜನತೆ ಮತ್ತೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಹೃದಯಾಘಾತಗಳು ಬರ್ತಾ ಇದೆ ಇವಾಗ ಹೆಚ್ಚಾಗಿ. ಒತ್ತಡ ಕೂಡ ಒಂದು ಕಾರಣ ಆಗಿರುವಂಥದ್ದು. ಇನ್ನು ಮತ್ತೊಂದು ಕಾರಣ ಆಹಾರ ಪದ್ಧತಿ. ಅಂದ್ರೆ ಫುಡ್ ಬಹಳಷ್ಟು ಇಂಪಾರ್ಟೆಂಟ್ ಅನ್ನ ಹೇಳ್ತೇವೆ. ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ಈ ಬಗ್ಗೆ ಮಾತನಾಡಿದ್ವಿ. ಅಂದ್ರೆ ಫುಡ್ ಅಲ್ಲೇ ಎಲ್ಲ ಒಂದು ಡಿಪೆಂಡ್ ಆಗಿರುವಂಥದ್ದು. ನೀವು ಆಹಾರ ಏನ್ ಸೇವಿಸ್ತೀರಾ, ಈಗ ಜಂಕ್ ಫುಡ್ ಅನ್ನ ತಗೊಳ್ಳುವಂಥದ್ದು. ಈಗಂತ ನೋಡಿದ್ರೆ ಲಾವಣ್ಯ, ಒಂದು ಪಿಜ್ಜಾ ಇಲ್ಲ ಬರ್ಗರ್ ಇಲ್ಲ ಅಂದ್ರೆ ಯಾವುದೋ ಒಂದು ಫುಡ್ ಚೆನ್ನಾಗಿರತ್ತೆ, ಅಥವಾ KFC ಅಲ್ಲಿ ಹೋಗೋದಂತೆ ಇಲ್ಲಿ ಹೋಗೋದಂತೆ ತಿನ್ನೋದು ತಪ್ಪಲ್ಲ. ಬಟ್ ಆದ್ರೆ ಅತಿಯಾಗಿ ತಿನ್ನುವಂಥದ್ದು ಮತ್ತು ಈಗ ಎಣ್ಣೆಲಿ ಕರೆದಿರೋ ಪದಾರ್ಥಗಳು ದಯವಿಟ್ಟು ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಮೇನ್ ಎಫೆಕ್ಟ್ ಆಗೋದೇ ಅಲ್ಲಿ. ಬಿಕಾಸ್ ಯಾವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ ದೇಹದಲ್ಲಿ, ಆಗ ಹೃದಯಘಾತಗಳು ಸಂಭವಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಎಣ್ಣೆಯಲ್ಲಿ ಕರೆದಿರುವಂಥ ಐಟಮ್ಗಳನ್ನ ಕಡಿಮೆ ತಿನ್ನಿ ಮತ್ತು ಜಂಕ್ ಫುಡ್ ಅನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನೀವು ತಿನ್ನೋ ಫುಡ್ ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕು ಈ ಮಾತನ್ನ ಲಾವಣ್ಯ,
ಡಯಟ್ ಅಂತ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫುಡ್ನ ತಿನ್ನೋದೇ ಇಲ್ಲ, ಬಿಟ್ಟು ಬಿಡ್ತಾರೆ. ನಾನು ಸಣ್ಣ ಆಗ್ಬೇಕು ಅಂತ ಊಟವನ್ನ ಸ್ಕಿಪ್ ಮಾಡೋದಾಗಿರ್ಬೋದು, ರಾತ್ರಿ ಊಟ ಬಿಟ್ಬಿಡ್ತೀನಿ, ನಾನು ಸಣ್ಣ ಆಗ್ಬಿಡ್ತೀನಿ ಅನ್ನೋದು, ಆಮೇಲೆ ಇಷ್ಟು ರೈಸ್ ತಿನ್ಬಿಟ್ಟು ಮಲ್ಕೊಳ್ಳೋದು. ಅವಾಗ ಏನಾಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ, ಸರಿಯಾಗಿ ಬರೋದಿಲ್ಲ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ. ಸೊ ಮೊದಲು ನೀವು ನಿಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಬೇಕು. ಒಳ್ಳೆ ಹೆಲ್ದಿ ಫುಡ್ ತಿನ್ನಿ. ಈಗ ಸೊಪ್ಪು ತಿನ್ನುವಂಥದ್ದು, ಹಣ್ಣು ತಿನ್ನುವಂಥದ್ದು, ಕಾಳುಗಳನ್ನ ತಿನ್ನುವಂಥದ್ದು, ಅಥವಾ ಒಳ್ಳೆ ಫೈಬರ್ ಕಬ್ಬಿಣಾಂಶಗಳಿರುವಂಥ ಫುಡ್ನ ಸೇವನೆ ಮಾಡುವಂಥದ್ದು. ನಿಮಗೆ ಜಂಕ್ ಫುಡ್ ತಿನ್ಬೇಕು ಆ ಕ್ರೇವ್ ಆಯ್ತು ಅಂದ್ರೆ ಒಂದು ವಾರಕ್ಕೊಂದ್ಸಲನೋ ಅಥವಾ ಒಂದು ತಿಂಗಳಿಗೆ ಒಂದ್ಸಲನೋ ಹೋಗಿ ತಿನ್ನಿ. ಸೊ ನಿಮ್ಮ ಆಹಾರ ಪದ್ಧತಿಯ ಮೇಲೆ ನಿಮ್ಮ ಆರೋಗ್ಯ ಇರುವಂಥದ್ದು, ಅದನ್ನು ಕೂಡ ನೀವು ಕಾಪಾಡ್ಕೋಬೇಕು. ಇನ್ನೊಂದು ಏನ್ ಕಾರಣ ಇರ್ಬೋದು ಲಾವಣ್ಯ? ದೈಹಿಕ ಚಟುವಟಿಕೆ ಅಂದ್ರೆ ವ್ಯಾಯಾಮ ಮಾಡೋದಿರ್ಬೋದು, ಅಥವಾ ಯೋಗ ಮಾಡದೇ ಇರೋದು, ಇದು ಕೂಡ ಒಂದು ಹೃದಯಾಘಾತಕ್ಕೆ ಕಾರಣವಾಗಿರುವಂಥದ್ದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ವರ್ಕ್ ಸ್ಟ್ರೆಸ್ ಇಂದ ಆಫೀಸ್ಗೆ ಹೋಗೋರು ಇರ್ಬೋದು, ಅಥವಾ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ಬೋದು, ಇತ್ತೀಚೆಗೆ ಏನು ವಾಕಿಂಗ್ ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ, ಯೋಗ ಮಾಡಲ್ಲ, ಹಂಗೆ ಓಡಾಡ್ತಾರೆ, ತಿನ್ನೋದು ಹೋಗೋದು, ಇವನ್ ಫೋನ್ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಆಫೀಸ್ಗೆ ಹೋದವರು ಆಮೇಲೆ ವರ್ಕ್ ಫ್ರಮ್ ಹೋಮ್ ಎಲ್ಲ ತಗೊಂಡಿರ್ತಾರೆ. ಸೊ ಆವಾಗ ಬರೀ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಬರೀ ಟಕ್ ಅಂತ ಲ್ಯಾಪ್ಟಾಪ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಎದ್ದು ಹೋಗಲ್ಲ, ನೀರ್ ಕುಡಿಯಕ್ಕೂ ಹೋಗಲ್ಲ, ಟೈಮ್ ಸಿಗಲ್ಲ ಕೆಲವೊಬ್ರು. ಅಂದ್ರೆ ಅಮ್ಮ ಅಪ್ಪ ನೀರ್ ಕೊಡು, ಸ್ವಲ್ಪ ಕೊಟ್ಬಿಡು, ಇಲ್ಲೇ ತಿನ್ನಬಿಡು, ಅಲ್ಲೇ ಕೂತಲ್ಲೇನೆ ಎಲ್ಲ ಬರ್ಬೇಕು ಅವ್ರಿಗೆ. ಆ ತರ ಆ ಒಂದು ಜೀವನ ಶೈಲಿಯಿಂದ ಕೂಡ ಈಗ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇರುವಂತದ್ದು. ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಆದ್ರೂ ನೀವು ಯೋಗವನ್ನ ಮಾಡ್ಬೇಕು, ವ್ಯಾಯಾಮವನ್ನ ಮಾಡ್ಬೇಕು. ಅಥವಾ ಆಗ್ಲಿಲ್ಲ ಅಂದ್ರೆ ಈಗ ಲಾವಣ್ಯ ಊಟ ಆದ್ಮೇಲೆ ಒಂದ್ 10 ನಿಮಿಷ ವಾಕ್ ಮಾಡೋ, ನೈಟ್ ಆದ್ರೂ ಟೈಮ್ ಸಿಗುತ್ತೆ. ಸೊ ಆವಾಗ ವಾಕ್ ಮಾಡೋ ಒಂದ್ 10 ನಿಮಿಷ ಆದ್ರೂ ವಾಕಿಂಗ್ ಹೋಗಿ ಬಂದ್ರು ಒಳ್ಳೇದು, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅಂದ್ರೆ 1 ಅವರ್. ಈಗ ಬೆಳಗ್ಗೆ ಎದ್ದೇಳೋದಕ್ಕೆ ಸೋಂಬೇರಿತನ ಇರುತ್ತೆ ಲಾವಣ್ಯ, ಅಂದ್ರೆ ಯಾರು ಎದ್ದೇಳ್ತಾರಪ್ಪ, ಯಾರು ಜಾಗಿಂಗ್ ಮಾಡಿ. ಬಟ್ ಆದ್ರೆ ನೀವು ಹೇಳ್ದಾಗೆ ಆ ವ್ಯಾಯಾಮ ಮಾಡದೇ ಇರೋದು ಕೂಡ ಒಂದು ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ 1 ಅವರ್ ಬೇಗ ಎದ್ಬಿಟ್ಟು ನಾವು ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಅಥವಾ ಬೇಡ ಎಲ್ಲೂ ಹೋಗಕ್ಕೆ ಬೇಡ, ಮನೇಲಿ ಒಂದು ಹಾಫ್ ಅನ್ ಅವರ್ ಯೂಟ್ಯೂಬ್ ನೋಡ್ಕೊಂಡು ಯೋಗ ಮಾಡಿಬಿಟ್ರೆ ಮುಗಿಯುತ್ತೆ. ಎಲ್ಲ ನಮ್ಗೆ ಟ್ಯುಟೋರಿಯಲ್ಸ್ ಖಂಡಿತವಾಗಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಮನೇಲಿ ಒಂದು 10 ನಿಮಿಷ ನಮಗೋಸ್ಕರ ಟೈಮ್ ತಗೊಳಕ್ ಆಗಲ್ಲ ಅಂತಂದ್ರೆ ಹೇಗೆ? ಅದಕ್ಕೆ ಆರೋಗ್ಯವನ್ನ ಕಾಪಾಡ್ಕೋಬೇಕು. ನೀವು ಹೃದಯಾಘಾತವನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ ವ್ಯಾಯಾಮ ಮಾಡುವಂತ ನೆಲವನ್ನ ಮಾಡ್ಲೇಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 20 ನಿಮಿಷ, ಬೇಡ ಒಂದು 10 ನಿಮಿಷ ಆದ್ರೂ ಮಾಡಿದ್ರು ಒಳ್ಳೆಯದು. ಏನು ಇನ್ನೊಂದು 6ನೇ ಕಾರಣ ಅಂತ ಹೇಳಿದ್ರೆ ಮಾಲಿನ್ಯದಿಂದ, ಅಂದ್ರೆ ಪೊಲ್ಯೂಷನ್ ಆಗ್ತಾ ಇರುವಂಥದ್ದು. ಲಾವಣ್ಯ, ಈ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಹೋದ್ರೆ ಮೇ ಬಿ ನಾವು ಇನ್ನೊಂದು ಎಪಿಸೋಡ್ ಮಾಡ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಇರುತ್ತೆ. ಎಸ್ಪೆಷಲಿ ನಾವು ಬೆಂಗಳೂರಲ್ಲಿ ನೋಡ್ಬಿಟ್ರೆ ಆ ಗಾಡಿ ಸಂಖ್ಯೆಗಳು, ಹೊಗೆ, ಇದನ್ನೆಲ್ಲ ಏನಾಗುತ್ತೆ, ಅದು ಕುಡಿದು ನಮ್ಮ ದೇಹದಲ್ಲಿ ಮೇ ಬಿ ಸ್ಮೋಕಿಂಗ್ ಮಾಡೋರು ಏನ್ ಇರ್ತಾರೆ, ಅಂದ್ರೆ ಸ್ಮೋಕಿಂಗ್ ಮಾಡೋದು ಎಷ್ಟು ಎಫೆಕ್ಟ್ ಆಗುತ್ತೋ ಅಷ್ಟೇ ಎಫೆಕ್ಟ್ ವಾಹನಗಳ ಹೊಗೆಯಿಂದ ಆಗ್ತಾ ಇರೋವಂಥದ್ದು. ಸೊ ಏನು ಆ ಮಾಲಿನ್ಯ ಪ್ರದೇಶಗಳಿರುತ್ತೆ ಅಲ್ಲಿಗೆ ಹೋಗೋದನ್ನ ತಪ್ಪಿಸಿ, ಅಥವಾ ಮಾಸ್ಕ್ ಹಾಕೊಂಡು ಓಡಾಡೋದಾಗಿರ್ಬೋದು, ಅಥವಾ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳೋದಿರುವುದು. ಸೊ ಈ ರೀತಿಯಾಗಿ, ಮತ್ತು ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಆಗ್ತಿರುವಂತ ಮಾಲಿನ್ಯ ಏನು ಉಂಟಾಗ್ತಾ ಇದೆ, ಈ ಮಾಲಿನ್ಯದಿಂದಲೇ ಹೃದಯಾಘಾತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಒಂದ್ ರೀತಿಯಾಗಿ ಈ ಮಾಲಿನ್ಯವನ್ನ ತಪ್ಪಿಸೋದು ನಮ್ಮ ಕೈಯಲ್ಲಿ. ಹೌದು, ಅಂದ್ರೆ ಈಗ ನಮ್ಮ ಗಾಡಿಗಳನ್ನ ನಾವು ಸೇಫ್ ಮಾಡ್ಕೊಬಹುದು, ಅಥವಾ ಹೊಗೆ ಬರ್ದೇ ಇರೋ ರೀತಿಯಾಗಿ ಇಂಜಿನ್ಗಳನ್ನ ಸರಿಪಡಿಸ್ಕೊಳ್ಳುವಂಥದ್ದು, ಇದೆಲ್ಲ ಮಾಡ್ಬೋದು. ಬಟ್ ಆದ್ರೆ ಇದು ಸರ್ಕಾರದ ಕೆಲಸವೂ ಕೂಡ ಆಗಿರುತ್ತೆ. ಯಾಕೆಂದ್ರೆ ಹೇಳಿದ್ರೆ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದಂಗೆ ಆ ವಾಯು ಮಾಲಿನ್ಯ ಆಗ್ತಿರುತ್ತೆ. ಬಟ್ ಆದ್ರೆ ನಾವು ಆಗ್ಲೇ ಹೇಳ್ದಾಗೆ ಈ 6ನೇ ಕಾರಣ ಏನಿದೆ, ಈ ಕಾರಣಕ್ಕೂ ಕೂಡ ಇದ್ ಮಾಡಿ. ಬಟ್ ಇನ್ನು 5 ಕಾರಣಗಳು ಏನಿತ್ತು, ನಿಮ್ಮ ಫುಡ್ಡು, ವ್ಯಾಯಾಮ, ಅಥವಾ ಧೂಮಪಾನ ಮಾಡುವಂಥದ್ದು, ಅಥವಾ ಕೋವಿಡ್ ಯಾರ್ಯಾರಿಗೆ ಬಂದಿತ್ತು ಅವರೆಲ್ಲ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ವಹಿಸೋದು ಒಳ್ಳೇದಾಗತ್ತೆ. ಸೊ ಈ ಒಂದು 6 ಕಾರಣಗಳಿಂದ ನೀವು ದೂರ ಉಳಿದಾಗ ಅಷ್ಟೇ ನಿಮಗೆ ಹೃದಯಾಘಾತ ತಪ್ಪಿಸಲಿಕ್ಕೆ ಆಗುವಂಥದ್ದು. ಇನ್ನು ನಾವು ಇದ್ರ ಬಗ್ಗೆ ಹೇಳಬೇಕಾಗಿಲ್ಲ, ನಿಮಗೆ ಅರ್ಥ ಆಗಿದೆ ಅಂತಾನೂ ಕೂಡ ಅನ್ಕೊಂಡಿರ್ತೀವಿ. ಅಂದ್ರೆ ಇನ್ನೊಂದು ಹೇಳಲೇಬೇಕು ಲಾವಣ್ಯ ನಾನು ಈ ಮಾತನ್ನ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಹೃದಯಾಘಾತಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದೇ ಇದಾಗಿದೆ. ದಯವಿಟ್ಟು ಫಸ್ಟ್ ಯಾರು ಎದ್ರುಕೊಂಬಿಡಿ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನಂಗೆ ಅಂತ. ಆ ಭಯದಿಂದನೇ ಎಷ್ಟೊಂದು ಜನ ಹಾರ್ಟ್ ಅಟ್ಯಾಕ್, ಹೌದು ಖಂಡಿತವಾಗ್ಲೂ ಆಗಿದೆ. ಆ ರೀತಿಯಾಗಿ ಎಲ್ಲ ಆಗ್ಬಿಡುತ್ತೋ, ಅಥವಾ ನಿಮ್ಗೆ ಏನಾದ್ರೂ ಎದೆ ನೋವು ಬಂದಾಗ ನೆಗ್ಲೆಕ್ಟ್ ಮಾಡದೆ, ಗ್ಯಾಸ್ಟ್ರಿಕ್ ಆ ಥರ ಯೋಚನೆ ಮಾಡದೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ. ಸೊ ಈಗ ನಿಮ್ಗೆ ಬೇಕಾಗಿರೋ ಮಾಹಿತಿನ ಕೂಡ ನಾವಿಬ್ರು ಕೊಟ್ಟಿದ್ದೀವಿ ಅಂತ ಅನ್ಕೋತೀವಿ. ಇದೇ ರೀತಿಯಾಗಿ ಹೆಚ್ಚೆಚ್ಚು ಮಾಹಿತಿಗಳನ್ನ ಮತ್ತಷ್ಟು ವಿಡಿಯೋಗಳಲ್ಲಿ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಕನ್ನಡತಿ. ಇದು ಹೆಣ್ಣು ಮಕ್ಕಳಿಗಾಗಿ ಇರುವಂತ ಚಾನಲ್ ಕೂಡ ಇದಾಗಿದೆ. ನಮಸ್ಕಾರ.